ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ ಬನ್ನಿ. ಹಾಗೆಯೇ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೇ ಸಪೋರ್ಟ್ ಮಾಡಿ. ಸ್ಟಾರ್ಟ್ ಮಾಡುವ ಇವತ್ತಿನ ವ್ಲಾಗನ್ನು. ಸೊ ಸ್ಟಾರ್ಟಿಂಗಿಗೆ ಈಗ ನಾನು ಯೋಗ ಮಾಡಲಿಕ್ಕಂತ ಮೇರೆ ಟ್ಯಾರೆಸ್ಸಿಗೆ ಬಂದಿದ್ದೇನೆ. ಮೇಲೆ ಟ್ಯಾರೆಸಲ್ಲಿ ಓಕೆ ಮಾಡುವ. ನಿನ್ನೆ ಇದ್ದೇ ಟೈಮ್ ಸೇಮ್, ಅಂದರೆ ಬೆಳಿಗ್ಗೆ 6 o'clock ಟ್ರೈ ಮಾಡಿದೆ ನಾನು ನೋಡಲಿಕ್ಕೆ ಇಲ್ಲಿ, ಆದರೆ ಫುಲ್ಲು ಕತ್ತಲಿತ್ತು. ಅದಕ್ಕೋಸ್ಕರ ಈಗ 6:40 ಆಗಿದೆ. ಓಕೆನಾ, ಸ್ಟಾರ್ಟ್ ಮಾಡುವ. ಅಂಗಳ ತುಂಬ ಕಸ ಇತ್ತು, ಹಾಗೆ ಗುಡಿಸುವ ಅಂತ ಗುಡಿಸ್ತಾ ಇದ್ದೇನೆ. ಮಧ್ಯಾಹ್ನದ್ದು ಪಲಾವ್ ರೆಡಿಯಾಗಿದೆ. ನಾನು ಬ್ಯಾಗಿಗೆ ಹಾಕು. ನಮ್ಮ ಬಸ್ ಸ್ಟ್ಯಾಂಡ್ ಗೊತ್ತಿದೆ ಅಲ್ವಾ ನಿಮಗೆ, ಅಲ್ಲಿಗೆ ಹೋಗ್ತಾ ಇದ್ದೇನೆ. ನಮ್ಮದು ಪ್ರಾಬ್ಲಮ್ ಏನಂದರೆ, ಈ ಗೌರ್ಮೆಂಟ್ ಬಸ್ಸಿದ್ದು ಯಾರಾದರೂ ಹೊಸ ಡ್ರೈವರ್ ಆದರೆ ಬಸ್ ತುಂಬ ಲೇಟಾಗಿ ಬರುತ್ತೆ. ಅದೇ ಒಂದು ದೊಡ್ಡ ಪ್ರಾಬ್ಲಮ್. ಇದು ಈಗ ನಡ್ಕೊಂಡು ಹೋಗ್ತಾ ಇದ್ದೇನೆ. ನನಗೆ ನನ್ನ ಅಂದರೆ ಸ್ಟಾಪಿಂದ ಕಾಲೇಜಿಗೆ ಬರಲಿಕ್ಕೆ ಒಂದು 10-15 minutes ಇದೆ. ಸೊ ಹಾಗೆ ನಡ್ಕೊಂಡು ಬರ್ತೇನೆ, ಸಾಂಗ್ ಕೇಳ್ತಾ, ಇಯರ್ಫೋನು ಇಡ್ತಾ, ಹಾಗೆಲ್ಲ. ಇವತ್ತೇನೋ ಗೊತ್ತಿಲ್ಲ, ಲೈಟಲ್ಲಿ ಶೀತ ಆಗಿದೆ. ಯಾಕಂದರೆ ಅದೇ ಹೇಳಿದ್ನಲ್ಲ, ಬೆಳಿಗ್ಗೆ ನಾನು ಮೇಲೆ ಟ್ಯಾರೆಸಲ್ಲಿ ಹೋಗಿ ಏನು ಯೋಗ ಮಾಡೋದ್ರಿಂದಾಗಿ ಫುಲ್ಲು ಶೀತ ಎಲ್ಲ ಸ್ಟಾರ್ಟ್ ಆಗುವ ಹಾಗೆ ಕಾಣ್ತಾ ಉಂಟು. ನನಗೆ ಶೀತ ಆದರೆ ಮಾತ್ರ ತಡೀಲಿಕ್ಕಾಗಲ್ಲ. ಸೊ ನಾನು ಯಾವಾಗಲೂ ಪ್ರೇ ಮಾಡ್ತೇನೆ, ಜ್ವರ ಆದರೂ ಬರಲಿ, ಶೀತ ಬೇಡ ಅಂತ. ಹಾಗೆ ನೋಡುವ. ಈಗ ಕಾಲೇಜಿಗೆ ರೀಚ್ ಆಗಲಿಕ್ಕೆ ಆಯಿತು ನಾನು. ಓಕೆ, ಈಗ ನಾನು ಕೆಲಸ ಮುಗಿಸಿ, ಒಂದು ಕಡೆ ವರ್ಕ್ ಮುಗಿಸಿ ಈಗ ಇನ್ನೊಂದು ಕಡೆ ವರ್ಕಿಗೆ ಹೋಗ್ತಾ ಇದ್ದೇನೆ. ಈಗ ಒಂದು ಟೈಮಿಂಗ್ 12:05 ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ಕಾಲೇಜಿಗೆ ಹೋಗಲಿಕ್ಕೆ ನನಗೆ ಅಷ್ಟೇನು ಟೈಮ್ ತಗೊಳ್ಳಲ್ಲ, ಒಂದು 40 minutes ಅಷ್ಟು. ಬಟ್ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ನನಗೆ ಹತ್ತಿರ. ಎಷ್ಟು ಕತ್ತಲಾಯಿತು ನೋಡಿ. ಈಗ ಮನೆಗೆ ಹೋಗ್ತಾ ಇದ್ದೇನೆ ನಾನು.
ಸೊ ಇನ್ನು ಫ್ರೆಶ್ ಅಪ್ ಆಗಬೇಕು, ಹಾಗೆಯೇ ತುಂಬ ಕೆಲಸ ಬಾಕಿ ಇದೆ. ಸೊ ನೆಕ್ಸ್ಟ್ ನಿಮಗೆ ನಾನೊಂದು ಮೋಟಿವೇಶ್ನಲ್ ಸ್ಪೀಚ್ ಹೇಳ್ತೇನೆ ಆಯಿತಾ. ಇವತ್ತು ಫ್ರೆಶ್ ಅಪ್ ಎಲ್ಲ ಆದ ತಕ್ಷಣ ನಿಮ್ಮ ಮುಂದೆ ಬರ್ತೇನೆ. ಹಾಯ್, ಫ್ರೆಶ್ ಅಪ್ ಎಲ್ಲ ಆಯಿತು. ಈಗ ಇನ್ನೊಮ್ಮೆ ನಿಮ್ಮ ಎದುರು ಬಂದು ಮಾತಾಡುವ ಅಂತ ಕೂತ್ಕೊಂಡಿದ್ದೇನೆ. ಇವತ್ತಿನ ಮೋಟಿವೇಶ್ನಲ್ ಸ್ಪೀಚ್ ಏನಂದರೆ ಬಿ ಹ್ಯಾಪಿ. ಇವತ್ತಿನ ನಮ್ಮ ವಿಷಯ ನಿಮ್ಗೆ ಗೊತ್ತಾಯಿತು, ಬಿ ಹ್ಯಾಪಿ. ಹೌದು, ಈಗ ನಮ್ಮ ಲೈಫಲ್ಲಿ ಯಾವುದೋ ಒಂದು ಸಣ್ಣ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದೇವೆ ಆಯಿತಾ. ಆ ಸಣ್ಣ ಪ್ರಾಬ್ಲಮನ್ನು ನಾವು ಹೇಗೆ ಫೇಸ್ ಮಾಡ್ತಾ ಇದ್ದೇವೆ ಅಂದರೆ, ಏನೋ ಒಂದು ದೊಡ್ಡ ತಲೆ ಮೇಲೆ ಬಂಡೆಕಲ್ಲೇ ಬಿತ್ತು ಅಂತ ಅಂದ್ಕೊಂಡು ಅಲ್ಲೇ ಕುಗ್ಗಿ ಬಿಡ್ತೇವೆ. ಸೊ ಆ ಟೈಮಲ್ಲಿ ನಾವು ಫೇಸ್ ಮಾಡಬೇಕು ಪ್ರಾಬ್ಲಮ್ಸನ್ನು. ಸೊ ಮತ್ತು ಹ್ಯಾಪಿ ಆಗಿರಬೇಕು ಅಂತ ನಾನು ಹೇಳೋದು. ಈಗ ನಮಗೆ ನಮ್ಮ ಲೈಫು ಎಲ್ಲಿವರೆಗೆ ಇರುತ್ತೆ, ಎಷ್ಟು ವರ್ಷ ನಾವು ಲೈಫನ್ನು ಲೀಡ್ ಮಾಡ್ತೇವೆ ಎಂಬುದು ಯಾವುದೂ ಗೊತ್ತಿಲ್ಲ. ಹಾಗಾಗಿ ಪ್ರತಿಯೊಂದು ಕ್ಷಣ ಕೂಡ, ಪ್ರತಿಯೊಂದು ದಿನ ಕೂಡ ನಾವು ಎಂಜಾಯ್ ಮಾಡಬೇಕು ಅಂತ ನಾನು ಹೇಳೋದು. ಹೌದು, ಎಲ್ರಿಗೂ ಎಂಜಾಯ್ ಮಾಡಲಿಕ್ಕೆ ಆಗಲ್ಲ, ಆದರೆ ನಾವೊಂದು ಸಣ್ಣ ಸಣ್ಣ ವಿಷಯವನ್ನು ಎಂಜಾಯ್ ಮಾಡುವ ಅಂತ ನಾನು ಹೇಳೋದು. ಈಗ ನೋಡಿ, ನಮ್ಮ ಲೈಫಲ್ಲಿ ಏನೋ ಒಂದೊಂದು ಒಳ್ಳೆ ಖುಷಿಯ ವಿಷಯ ಇರುತ್ತೆ. ಆ ಮೂಮೆಂಟನ್ನು ನಾವು ಯಾವುದೋ ಒಂದು ವಿಷಯಕ್ಕೋಸ್ಕರ ಹಾಳು ಮಾಡಿಬಿಡ್ತೇವೆ ಆಯಿತಾ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಲೈಫಲ್ಲಿ ಏನೋ ಒಂದು ಒಳ್ಳೆ ರೀತಿಯಾಗಿ ಜೀವನ ನಡೀತಾ ಇದೆ ಅಂತ ಅನ್ನುವಾಗ ಏನೋ ಒಂದು ಸಣ್ಣದಾಗಿ ನಮಗೆ ಮನಿದ್ದಾಗಿರ್ಬೋದು ಅಥವಾ ವರ್ಕ್ ಕೆಲಸದ್ದಾಗಿರ್ಬೋದು, ಏನೋ ಒಂದು ಪ್ರಾಬ್ಲಮ್ ಬಂತು. ಆ ಟೈಮಲ್ಲಿ ನಮ್ಮ ಆ ಖುಷಿ ಮೂಮೆಂಟ್ ಏನಿದೆಯೋ ಅದನ್ನು ಬಿಟ್ಬಿಟ್ಟು ನಾವು ಅದೇ ಟೆನ್ಷನಲ್ಲಿ ಇದ್ರೆ ಉಂಟಲ್ವಾ, ನಾವು ಎಂಜಾಯ್ ಮಾಡಲಿಕ್ಕೇನೆ ಆಗಲ್ಲ. ನೆಕ್ಸ್ಟ್ ಟೈಮ್ ಅದು ಮೂಮೆಂಟ್ ನನಗೆ ಬೇಕು ಅಂತ ಹೇಳಿದರೂ ಸಿಗಲ್ಲ. ಸೊ ಈ ಥರದ್ದು ಪ್ರಾಬ್ಲಮ್ ನಿಮ್ಗಂತಲ್ಲ, ನಮಗೂ ಆಗಿದೆ ಆಯಿತಾ. ಸೊ ನಾವೇನೋ ಒಂದು ಖುಷಿಯ ಟೈಮ್ ನಾವು ಸ್ಪೆಂಡ್ ಮಾಡ್ತಾ ಇದ್ದೇವೆ, ನಮ್ಮ ದಿನ ಆಗಿರುತ್ತೆ ಆ ಟೈಮ್. ಸೊ ಅದರಲ್ಲಿ ನಾವು ಎಂಜಾಯ್ ಮಾಡ್ತೇವೆ. ಬಟ್ ಆ ಮೂಮೆಂಟಲ್ಲಿ ಏನೋ ಒಂದು ಕೆಟ್ಟ ಗಳಿಗೆ ಅಥವಾ ಕೆಟ್ಟ ವಿಷಯ ಏನಾದರೂ ನಡೀತಂದ್ರೆ ನಾವು ಆ ವಿಷಯಕ್ಕೆ ಮಾತ್ರ ಕಾನ್ಸಂಟ್ರೇಷನ್ ಕೊಡ್ತೇವೆ. ಬಟ್ ಆ ಎಂಜಾಯ್ಮೆಂಟ್ ಮೂಮೆಂಟ್ ಇದೆ, ಅದೇನು ಮೂಮೆಂಟ್ ಇದೆಯೋ ನೋಡಿ, ಅದನ್ನು ಎಂಜಾಯ್ ಮಾಡಲಿಕ್ಕೇ ಆಗಲ್ಲ. ಸೊ ನಾನು ಹೇಳೋದು, ಆ ಒಂದು ಏನು ಟೆನ್ಷನನ್ನು ಮರೆತು ಬಿಟ್ಟು ಆ ಕ್ಷಣ ಒಂದು ಒಳ್ಳೆ ರೀತಿಯಲ್ಲಿ ಖುಷಿಯಾಗಿ ಲೀಡ್ ಮಾಡಿ ಅಂತ. ಬಿ ಹ್ಯಾಪಿ. ಯಾಕಂದರೆ ಅದೇ ಮೂಮೆಂಟ್ ಇನ್ನೊಮ್ಮೆ ಸಿಗಲ್ಲ. ಇನ್ನೊಂದು ವಿಷಯ ನನಗೆ ಹೇಳಬೇಕು ನಿಮ್ಮ ಹತ್ರ, ಏನಂದರೆ ಬಿ ಹ್ಯಾಪಿ. ಯಾಕಂದರೆ ನೀವೊಂದು ಒಳ್ಳೆ ಜೀವನವನ್ನು ನಡೆಸ್ತಾ ಇದ್ದೀರಾ. ಅಟ್ಲೀಸ್ಟ್ ನೀವು ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಆರಾಮದಲ್ಲಿದ್ದೀರಾ, ಬೆಚ್ಚಗೆಯಲ್ಲಿ ನಿಮ್ಮ ಮನೆ ಒಳಗೆ ನೀವು ಇದ್ದೀರಾ. ಅದೇ ರೀತಿ 3 ಹೊತ್ತು ಊಟನೂ ಮಾಡ್ತಾ ಇದ್ದೀರಾ. ನಿಮ್ಮ ಹಣದಿಂದ, ನಿಮ್ಮ ಪರಿಶ್ರಮದಿಂದ ನೀವು ಏನೋ ಊಟ ಮಾಡ್ತಾ ಇದ್ದೀರಾ. ಹಾಗೆಯೇ ನೀವೊಂದು ಸಾಧಾರಣ ಮಟ್ಟದ ಜೀವನವನ್ನು ಲೀಡ್ ಮಾಡ್ತಾ ಇದ್ದೀರಾ, ಪರವಾಗಿಲ್ಲ. ಹಾಗೆಯೇ ನೀವು ನಿಮ್ಮೆಲ್ಲ ಫ್ಯಾಮಿಲಿಯೊಟ್ಟಿಗೆ ನೀವು ನಿಮ್ಮ ಜೀವನವನ್ನು ಲೀಡ್ ಮಾಡ್ತಾ ಇದ್ದೀರಾ. ಸೊ ಬಿ ಹ್ಯಾಪಿ. ಯಾಕಂದರೆ ಎಷ್ಟೋ ಮಂದಿ ನಮ್ಮ ಈ ಸಮಾಜದಲ್ಲಿ, ಎಷ್ಟೋ ಒಂದು ಮಂದಿ ಏನು ಕೈಕಾಲಿಲ್ಲದೆ ತುಂಬ ಬಡತನದಿಂದ ಎಷ್ಟೋ ಮಂದಿ ಜೀವನವನ್ನು ಲೀಡ್ ಮಾಡ್ತಾ ಇದ್ದಾರೆ. ಕಂಪೇರ್ ಟು ದೆಮ್ ವಿ ಆರ್ ಬೆಟರ್ ಅಲ್ವಾ. ಸೊ ಬಿ ಹ್ಯಾಪಿ. ಐ ಥಿಂಕ್ ಇವತ್ತಿನ ಮೋಟಿವೇಶನಲ್ ಸ್ಪೀಚ್ ನಿಮಗೆ ಇಷ್ಟ ಆಗಿರಬೇಕು ಅಂತ ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನೆಲ್ ನೋಡ್ತಾ ಇದ್ರೆ ಬೇಗ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಹೀಗೇನೆ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಇನ್ನು ನಾವು ಸಿಗುವ ನೆಕ್ಸ್ಟಿನ ವ್ಲಾಗ್ ಅಲ್ಲಿ. ಅಲ್ಲಿವರೆಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.